ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುದೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು, ಕೇಳ್ತಾ ಇರೋರು ಎಲ್ಲರೂ ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಆದರೆ ಅವನ ಆ ಒಂದು ಮಾತು ಅವಳಿಗೆ ಯಾಕೋ ನೋವು ಕೊಟ್ಟಿತು. ನಿನ್ನ ಜಾಗದಲ್ಲಿ ಬೇರೆ ಯಾವ ಹೆಣ್ಣಿದ್ದರೂ ನಾನು ಇದನ್ನೇ ಮಾಡುತ್ತಿದ್ದೆ ಎಂದಿದ್ದು ಅವಳಿಗೆ ಯಾಕೋ ಸಹ್ಯವಾಗಲಿಲ್ಲ. ಅವನನ್ನೇ ಕಣ್ತುಂಬಿಕೊಂಡು ಒಂದೇ ಸಮನೆ ದಿಟ್ಟಿಸುತ್ತಾ ನಿಂತಿತ್ತು ಹುಡುಗಿ. ಖರೀನಾ ಬಿಡವ, ನಾನರ ಯಾರದೀನಿ ಈ ಮನುಷ್ಯಾಗ? ಅವ್ರ ನೆಂಟ್ರ ದಿನ, ಇಷ್ಟರ ದಿನ ಹೋಗಲಿ, ಪರಿಚಯದಾಕ್ಯಾರ ದಿನ ಯಾರದೀನಿ? ಈ ಮನುಷ್ಯ ನನಗೋಸ್ಕರ ಇವನ್ನೆಲ್ಲ ಮಾಡಕ್ಕೆ ಆದರೂ ಇಷ್ಟೆಲ್ಲ ಮಾಡ್ಯಾರ ಅಂದ್ರೆ ಸಂತೋಷ ಪಡಬೇಕಲ್ಲ. ನನಗ್ಯಾಕೆ ಅವ್ರು ಹಂಗಂದ್ರೆ ಅಂತಂದು ದುಃಖ ಆಗ್ಬೇಕು ಅಂದ್ರೆ ಅನ್ನವಲ್ರಿ ಅಕ್ಕ. ಖರೀನಾ ಅದಲ್ಲ ಅವ್ರು ಅನ್ನೋದು. ಅವರು ಒಳ್ಳೆ ಜನ ಅದಾರ, ಮ್ಯಾಲ ಫೌಜಿ ಸೈನಿಕ ಅದಾರ. ಇದು ಅವ್ರ ಕರ್ತವ್ಯ ಅದ. ನನ್ನ ಜಗದಾಗ ಬ್ಯಾರೆದವ್ರು ಇದ್ದರೂ ಅದನ್ನ ಮಾಡ್ತಾರೆ. ಮತ್ತು ನಾನೊಬ್ಬಾಕಿ ಏನು ಸ್ಪೆಷಲ್ ಅದಿನೇನ ಎಂದುಕೊಂಡಳು ಹುಡುಗಿ. ಆದರೂ ಮನಸ್ಸಿಗೆ ಸಮಾಧಾನವೇ ಇಲ್ಲ. ವಿಪರೀತ ಸಂಕಟವಾಗುತ್ತಿತ್ತು ಅವಳಿಗೆ. ಪದೇ ಪದೇ ಕಣ್ತುಂಬಿ ಬರುತ್ತಿತ್ತು ಹುಡುಗಿಗೆ. ಯಾಕೆ ನನಗೆ ಈ ಸಂಕಟ ಎಂದೇ ಅರ್ಥವಾಗಲಿಲ್ಲ. ಆದರೂ ಕಣ್ಣೀರು ನಿಲ್ಲುತ್ತಿಲ್ಲ ವಿಶಾಖಾಗೆ. ಹುಡುಗಿಯ ಉಸಿರೇ ಇಲ್ಲ. ತಲೆ ಕೆಟ್ಟಿತು ವಿಧಾನ್ಗೆ. ಯಾಕೆ ಇವಳು ನಾನು ಏನು ಹೇಳಿದರೂ ಮಾತಾಡ್ತಿಲ್ವಲ್ಲ? ಪ್ರತಿ ಸಾರಿ ಇದೇ ಆಯಿತು ಈ ಹುಡುಗಿದು. ಕೇಳಿದ್ದಕ್ಕೆ ಒಂದಕ್ಕೂ ಉತ್ತರ ಇಲ್ಲ. ಹುಚ್ಚು ಹಿಡಿಸ್ತಾ ಇದ್ದಾಳೆ ನನಗೆ ಇವಳು ಎನ್ನುಕೊಂಡವನು ತಲೆ ಕೆಟ್ಟು ಅವಳತ್ತ ತಿರುಗಿದ್ದ ಅನಿವಾರ್ಯವಾಗಿ. ಮತ್ತದೇ ಮೈ ಝುಮ್ ಎನಿಸುವ ಅವಳ ಮೋಹಕ ಕಣ್ಣೋಟ ಅವನನ್ನು ಸೋಕಿತು. ಇನ್ನೂ ತಲೆ ಕೆಟ್ಟಂತಾಗಿತ್ತು ಅವನಿಗೆ. ಏನು ಮಾಡಬೇಕೆಂದು ಅರ್ಥವಾಗದೆ ಸರ್ರನೇ ಸಿಟ್ಟೇರಿಬಿಟ್ಟಿತ್ತು ಅವನಿಗೆ. ಏ ಹುಡುಗಿ, ನಾನು ಆವಾಗಲೇ ಏನು ಹೇಳಿದೆ ನಿನಗೆ? ನಾನು ಹೇಳಿದ್ದಕ್ಕೆ ಉತ್ತರ ಹೇಳಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಉತ್ತರ ಹಾಳಾಗಿ ಹೋಗಲಿ, ಏನಾದರೂ ಮಾತಾಡಬೇಕು, ರೆಸ್ಪಾನ್ಸ್ ಮಾಡಬೇಕು ಅಂತ ಗೊತ್ತಾಗಲ್ಲ ನಿನಗೆ? ತೆರಿಗೆ ಸುಮ್ಮನೆ ಗಂಟ್ಲು ಹೊರ್ಕೊಂಡಿದ್ದೇ ಬಂತು ನಾನು. ಅದೇನು ಹುಡುಗಿನೋ ಏನು ಕಥೆನೋ ಎಂದು ದೊಡ್ಡದಾಗಿಯೇ ರೇಗಿದವನು ನನ್ನ ತಲೆ ಕೆಡ್ಸೋಕ್ಕಂತಾನೇ ಬಂದು ತಗಲಾಕೊಂಡಿದ್ದಾಳೆ ನನಗೆ ಈ ಹುಡುಗಿ. ಸಣ್ಣದಾಗಿ ಗೊಣಗಿಕೊಂಡವನು ಹಿಂದಲೇ ಸವರಿಕೊಂಡಿದ್ದ ವಿಧಾನ್. ಅವನ ರೇಗುವಿಕೆಗೆ ಮತ್ತೂ ನೋವಾಯಿತು ಹುಡುಗಿಗೆ. ತಪ್ಪಾತ್ರಿ ಸರ, ನನಗೆ ಸಹಾಯ ಮಾಡಿರಲ್ಲ, ಧನ್ಯವಾದ ರೀ ನಿಮ್ಗೆ. ನನಗೆ ಮಾತಾಡಕ್ಕೆ ಬರವಲ್ರಿ ಹಾಗೆಲ್ಲ. ನಾನು ಮಾತು ಭಾಳ ಕಡಿಮೆ ರೀ ಸರ. ನನ್ನ ತಪ್ಪು ತಿಳಿಬ್ಯಾಡ್ರಿ ದಯವಿಟ್ಟು ಸರ್. ಬೇಕಂತ ಹಂಗೆ ಮಾಡಂಗಿಲ್ರಿ ಸರ. ನಾನು ಬೆಳೆದ ಪರಿಸರನ ಹಂಗದ. ತಪ್ಪಾತ್ರಿ ಎಂದಿದ್ದಳು ವಿಶಾಖ ನಡುಗುವ ಧ್ವನಿಯಿಂದ. ಹೋಗಲಿ ಬಿಡು, ನನಗೆ ಡಾಕ್ಟರ್ ಅಂಕಲ್ ಕಾಲ್ ಮಾಡಿದರು. ಆವಾಗಲೇ ಕಾಲ್ ಬಂದಿತ್ತಲ್ಲ. ನಾನು ಈಗ ಹೋಗಬೇಕು. ಅಪ್ಪಾಜಿಗೆ ಇನ್ನೇನೋ ಟೆಸ್ಟ್ ಮಾಡಬೇಕಂತೆ. ಅವನ ಮಾತು ಕೇಳಿ ಗಾಬರಿಯಿಂದ ಅವನ ಮುಖ ನೋಡಿದಳು ಹುಡುಗಿ. ಇವ್ರು ಹೋದ್ರಂದ್ರೆ ನಾನು ಹೋಗ್ಬೇಕಾಗ್ತದ ಕೆಳಗಡಿ. ಮಾವ ಅಲ್ಲ ಇದ್ರಂದ್ರೆ ನನ್ನ ಕಥೆ ಮುಗ್ದಂಗ. ಬೆವರಿ ಬಿಟ್ಟಿತ್ತು ಹುಡುಗಿ ಆ ಯೋಚನೆಯಿಂದಲೇ. ಅವಳ ಭಯ ಅರ್ಥವಾಗಿತ್ತು ವಿಧಾನ್ಗೆ. ನೋಡು ಶಾಖ, ನೀನೇನೂ ಭಯ ಪಡಬೇಕಾಗಿಲ್ಲ. ನಾನೊಂದು ಹೇಳ್ತೀನಿ, ನನ್ನ ಮೇಲೆ ನಿನಗೆ ನಂಬಿಕೆ ಇದೆ ಅಲ್ವಾ? ಅವಳ ಉತ್ತರಕ್ಕಾಗಿ ಅವಳ ಮುಖವನ್ನೇ ನೋಡಿದ್ದ ವಿಧಾನ್. ಈ ಮನುಷ್ಯ ನಾನು ಉತ್ತರ ಕೊಡ್ದಂಗ ಬಿಡವಲ್ರು ಅನ್ನಿಸ್ತದ ಯವ್ವ ಎಂದುಕೊಂಡವಳು. ನನಗಿಂತ ಹೆಚ್ಚಾಗಿ ನಿಮ್ಮ್ಯಾಲ ನಂಬಿಕೆ ಅದ ರೀ ಎಂದಿತ್ತು ಹುಡುಗಿ ಭಯಪಡುತ್ತಲೇ. ಸರಿ, ಹಾಗಾದರೆ ಇದು ನಮಗೆ ಬಹಳ ಬೇಕಾದವರ ಹಾಸ್ಪಿಟಲ್ ಆಗಿರೋದ್ರಿಂದ ಬಚಾವಾಗಿದ್ದೀವಿ ಸದ್ಯ. ಇಲ್ಲಿ ನಿನ್ನ ಯಾಕೆ ಕರ್ಕೊಂಡು ಬಂದೆ ಅಂತಂದರೆ, ಇಲ್ಲಿ ನಮ್ಮ ಅಂಕಲ್ ಮನೆಯವ್ರದ್ದು ಪ್ರೈವೇಟ್ ರೂಮ್ಗಳು ಇವೆ. ಅಂದರೆ ಅವರ ಮನೆಯವರಿಗಾಗಿಯೇ ಇರೋವಂಥದ್ದು. ಅಲ್ಲಿ ನಿನ್ನ ಕರ್ಕೊಂಡು ಹೋಗ್ತೀನಿ. ನೀನು ಸ್ವಲ್ಪ ಹೊತ್ತಿನವರೆಗೂ ಅಲ್ಲಿ ಕುಳಿತಿರು, ನಾನು ಬರೋವರೆಗೂ. ಅಲ್ಲಾದರೆ ಸೇಫ್ಟಿ ಇರುತ್ತೆ. ಅಷ್ಟು ಸುಲಭವಾಗಿ ಯಾರೂ ಬರಲ್ಲ. ನಿನಗೆ ಯಾವ ಭಯ ಇರಲ್ಲ. ಗಾಬರಿ ಆಗಬೇಡ. ನಡಿ ನನ್ನ ಜೊತೆಗೆ ಎಂದು ಮುಂದೆ ನಡೆದ ವಿಧಾನ್. ತಾಯಿಯನ್ನು ಹಿಂಬಾಲಿಸುವ ಕರುವಿನ ಹಾಗೆ ಅವನ ಹಿಂದೆಯೇ ಅನುಸರಿಸಿ ನಡೆದಿದ್ದಳು ವಿಶಾಖ ತಲೆ ತಗ್ಗಿಸಿ. ಖರಿಯದ ಬಸ್ಯಾ, ನೀನು ಹೇಳಾಕತ್ತಿದ್ದ ವಿಷಯ. ನಾನು ಆಕೆ ಮಕಾನ ನೋಡಿಲ್ಲಲೇ, ಆಕೆ ಬೆನ್ನು ಮಾತ್ರ ನೋಡಿನಷ್ಟ. ಇದ್ರೂ ಇರುವಲ್ದ್ಯಾಕ ಆಕಿನೇ ನಮ್ಮ ವಿಷು? ಸಣ್ಣ ಅನುಮಾನ ತಲೆ ಕೊರೆಯತೊಡಗಿತ್ತು ಕಾಶಿಗೆ. ನನಗೆ ಗೊತ್ತಿತ್ತಲೇ ನಿನ್ನ ಕಥೆ. ನೋಡಿರಂಗಿಲ್ಲ ನೀನು ಅಂತಂದು ಗೊತ್ತಾಗ್ಬಿಟ್ಟಿತ್ತು ನನಗೆ. ನೋಡ್ದ ಎದಕ್ಕಲೆ ವಾಪಸ್ ಬಂದು? ಹೆಂಗಾರ ನೋಡ್ಬಿಟ್ಟು ಬರೋದಲ್ಲ ನೆಲೆ. ಅಲ್ಲಿ ನೋಡು, ಅದ ಮನುಷ್ಯ ಇದ್ದಿದ್ದಾಕಿ ಜೊತೆಯಾಗ. ಈಗ ಒಬ್ಬನ ಬರಾಕತ್ತಾನಲ್ಲ, ಎಲ್ಲೂ ಕಾಣವಲ್ಲಳಲ್ಲ ಆಕಿ ಎಂದಿದ್ದ ದೂರದಲ್ಲಿ ಬರುತ್ತಿದ್ದ ವಿಧಾನ್ ಕಡೆ ನೋಡಿದ ಕಾಶಿ. ನಾನು ಹೇಳಿನಲ್ಲ ನಿನಗೆ, ಆಕೆ ನಿನ್ನ ಅತ್ತಿ ಮಗಳ ಅದಾಳ ಪಕ್ಕ. ನೀವೊಂದು ಕೆಲಸ ಮಾಡಲ್ಲ, ನೀನು ಆಕೆನ ಯಾವ ಜಗದಾಗ ನೋಡಿಯೋ ಆ ಜಗಕ್ಕೆ ಹೋಗಿ ಇನ್ನೊಮ್ಮೆ ನೋಡಲ್ಲ. ಆಜು ಬಾಜು ಅಲ್ಲ ಇರ್ತಾಳ ಆಕಿ. ಹೋಗು. ನನಗರ ಏನು ಮಂಕ್ ಬಡ್ದಿತ್ತು ಅಂತೀನವ. ಕಣ್ಣಾರ ನೋಡ್ದಂಗೆ ಆ ಮನುಷ್ಯ ಹೇಳಿದ್ದನ್ನು ನಂಬ್ಕೊಂಡು ಬಂದ್ಬಿಟ್ಟಿನಲ್ಲ.
ನನ್ನ ತಲೆಗಿಷ್ಟು ಬೈದುಕೊಂಡ ತನಗೆ ತಾನೆ. ಅವನಿಗೂ ಗೆಳೆಯ ಹೇಳಿದ್ದರಲ್ಲಿ ಸತ್ಯ ಇದೆ ಅನಿಸಿತು. ನೋಡ ಬಿಡೋಣಂತ ಒಂದ್ಸಲ ಹೋಗಿ ನೋಡೋದ್ರಾಗ ಏನೈತಿ ತಪ್ಪು, ಹೆಂಗೂ ಆ ಮನುಷ್ಯ ಇಲ್ಲಲ್ಲ ಎಂದುಕೊಂಡವನೇ ಎದ್ದು ನಡೆದಿದ್ದ ಆ ದಿಕ್ಕಿನತ್ತ ಕಾಶಿ. ನೋಡು ಶಾಖಾ, ಇದು ನನಗೆ ನಮ್ಮ ಮನೆಯವರಿಗೆ ಹತ್ತಿರದ ಹಾಸ್ಪಿಟಲ್ ಆಗಿರೋದ್ರಿಂದ ನನಗೆ ಎಲ್ಲವೂ ಗೊತ್ತು. ಹಾಗಿರೋದ್ರಿಂದ ನಾವು ಸೇಫ್ ಆಗಿರೋದು. ಇಲ್ಲಾಂದಿದ್ರೆ ಆ ನಿನ್ನ ಮಾವನಿಂದ ತಪ್ಪಿಸಿಕೊಳ್ಳೋದು ಕಷ್ಟ ಇತ್ತು. ಒಂದು ರೂಮಿನ ಹೊರಗಡೆ ಬಂದಿದ್ದರು ಇಬ್ಬರು, ವಿಶಾಖಾ, ವಿಧಾನ್. ಇದು ರಂಗನಾಥ್ ಅಂಕಲ್, ಅದೇ ಡಾಕ್ಟರ್ ಇದ್ದಾರಲ್ಲ, ಅವರ ಮನೆಯವರಿಗಾಗಿ ಕಟ್ಟಿಸಿರೋ ರೂಮ್. ಇಲ್ಲೇ ಇನ್ನೂ 3 ರೂಮ್ಗಳಿವೆ. ಸದ್ಯಕ್ಕೆ ನೀನು ಇಲ್ಲೇ ಇರು, ನಾನು ಬರೋವರೆಗೂ. ನಾನು ಅಂಕಲ್ಗೆ ಎಲ್ಲಾನು ಹೇಳಿರ್ತೀನಿ, ಅವರೇನು ಹೇಳಲ್ಲ. ನಾನು ಬಂದು ಕರೆಯುವವರೆಗೂ ಬಾಗಿಲು ತೆಗಿಬೇಡ, ಅಪ್ಪಿತಪ್ಪಿಯೂ ಕೂಡ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಅದೇ ಆ ನಿನ್ನ ಮಾವ, ಅವನು ಈ ಜಾಗ ನೋಡಿದಾನೆ. ಅವನು ಮನಸ್ಸು ತಡೆಯದೆ ಎಲ್ಲಾದರೂ ಬಂದರೂ ಬರ್ಬೋದು. ಅನುಮಾನ ಇದೆಯಲ್ಲ ಅವನಿಗೆ, ನನ್ನ ಜೊತೆ ಇರೋದು ತನ್ನ ಅತ್ತೆಯ ಮಗಳಿದ್ರೂ ಇರಬಹುದು ಅಂತ. ಅದಕ್ಕೆ ಹೇಳೋಕ್ಕಾಗಲ್ಲ. ಯಾವುದಕ್ಕೂ ನೀನು ಬಾಗಿಲು ಮಾತ್ರ ಓಪನ್ ಮಾಡಬೇಡ, ನಾನು ಕರೆಯುವವರೆಗೂ ಎಂದಿದ್ದ ವಿಧಾನ್ ಮುನ್ನೆಚ್ಚರಿಕೆಯಿಂದ. ಅವನು ಹೇಳಿದ್ದನ್ನು ಕೇಳಿ ಗಾಬರಿಯಾದರೂ ಹೇಳಿದ್ದಕ್ಕೆಲ್ಲ ತಲೆ ಅಲ್ಲಾಡಿಸಿ ಒಪ್ಪಿಗೆ ಸೂಚಿಸಿತ್ತು ಹುಡುಗಿ. ಅದನ್ನು ನೋಡಿದವನಿಗೆ ತಲೆ ಚಚ್ಚಿಕೊಳ್ಳುವಂತಾಗಿತ್ತು. ಚೆನ್ನಾಗಿ ಉಗಿಯಬೇಕೆಂದುಕೊಂಡಿದ್ದ ವಿಧಾನ್ ಹಾಗೆ ಮಾಡಲಿಲ್ಲ. ಹುಡುಗಿ ಮೊದಲೇ ಹೆದರಿದಾಳೆ. ನಾನು ಜೋರಾಗಿ ಮಾತಾಡಿದರೆ ಅತ್ತೇ ಬಿಡ್ತಾಳೆ. ಬೇಡವೇ ಬೇಡ ಆ ರಾಮಾಯಣ. ತತ್ತಿರಿಗೆ ಈ ಹುಡುಗಿನ ಬಾಯಿ ಬಿಡಿಸೋದಕ್ಕೆ ಒಂದು ಅಶ್ವಮೇಧ ಯಾಗ ಮಾಡಿದಷ್ಟೇ ಕಷ್ಟಪಡಬೇಕು ಎಂದುಕೊಂಡವನು ತಲೆ ಕೊಡವಿದ್ದ. ಸರಿ, ನಾನಿನ್ನು ಕೆಳಗೆ ಹೋಗ್ತೀನಿ. ಹೇಳಿದ್ದೆಲ್ಲ ನೆನಪಿರಲಿ. ಅಲ್ಲಿ ಕೆಲಸ ಆದ ತಕ್ಷಣ ಬಂದುಬಿಡ್ತೀನಿ, ಭಯ ಪಡಬೇಡ. ಡೋರ್ ಕ್ಲೋಸ್ ಮಾಡಿ ಲಾಕ್ ಮಾಡ್ಕೊ. ಟೇಕ್ ಕೇರ್ ಎಂದವನು ತಿರುಗಿ ಹೊರಟಿದ್ದ ವಿಧಾನ್. ಅವನು ಹೋದ ತಕ್ಷಣ ಡೋರ್ ಕ್ಲೋಸ್ ಮಾಡಿಕೊಂಡಿದ್ದಳು ವಿಶಾಖಾ. ವಿಠಲ, ಮುಂದೆ ನನಗೆ ಅಂಜಿಯಕ್ಕಿ ಆಗಾಕತ್ತದ. ಈ ಮನುಷ್ಯ ಬೇರೆ ಹಿಂಗೆ ಹೇಳಿ ಹೋಗ್ಯಾರ. ಇನ್ನು ಅಂಜಿಕೆ ಬರಾಕತ್ತದ ನನಗೆ. ಭಗವಂತ, ಎದಕ್ಕೆ ನನ್ನ ಪರೀಕ್ಷೆ ಮಾಡಕತ್ತಿದ್ದೀನಿ. ಮತ್ತು ಊರಾಗ ಅಂತರೂ ಈ ಮಾವ ಅನ್ನೋ ಮನುಷ್ಯನಿಂದ ಅಡಿಗಡಿಗೆ ತಪ್ಪಿಸ್ಕೊಂತ ಸಾಕಾಗಿತ್ತು ನನಗೆ. ಬ್ಯಾಡ ಅಂತಂದು ಆ ಊರಿಂದನ ಇಷ್ಟು ದೂರ ಪರಿಚಯನ ಇಲ್ದಿರ ಊರಿಗೆ ಬಂದೀನಿ. ಆದರೂ ಬಿಡವಲ್ದು ನನ್ನ ದುರದೃಷ್ಟ. ಪಾಪ, ನಾನು ಮೇಜರ್ ಜೊತೆಯಾಗ ಬರಾಕ ಹೋಗಬಾರ್ದಿತ್ತು. ಅಪ್ಪ ಅವ್ರನ್ನ ನೋಡ್ಕೊಳ್ಳಾಕ ಅಂತ ನಾನು ಬಂದ್ರೆ ನನ್ನ ನೋಡ್ಕೊಳ್ಬೇಕಾಗದ ಇವ್ರಿಗೆ. ಮುಂದೆ ಇರೋ ತಲಿಬ್ಯಾನಿ ಸಾಲಿಲ್ಲಂತ ನಾನು ಬಂದು ಇನ್ನೂ ಹೆಚ್ಚು ಮಾಡೀನಿ ಅವ್ರ ತಲಿಬ್ಯಾನಿ. ಅಂಥದ್ರಾಗ ನನಗೆ ಇಷ್ಟು ಸಹಾಯ ಮಾಡ್ಲಾಕತ್ತಾರಲ್ಲ. ಮನುಷ್ಯ ಭಾಳ ಅಂದ್ರೆ ಭಾಳ ಒಳ್ಳೆಯವ್ರದಾರ. ಮಾತು ಹೊರಟದ, ಸಿಟ್ಟು ಜರ ಹೆಚ್ಚದ ಮನುಷ್ಯಾಗ ಅಷ್ಟ. ಅಲ್ಲ ಯವ್ವ, ಈ ಮಾವ ಎದಕ್ಕಿಲ್ಲಿ ಮಠ ಬಂದಾನ ಅಂತೀನಿ. ಏನು ಅಂಥ ಗನಂದಾರಿ ಕೆಲಸ ಅದ ಈ ಊರಾಗ ಅವನಿಗೆ? ಎದಕ್ಕಾರ ಬಂದು ಸಾಯ್ಲಿ. ನನ್ನ ಗ್ರಾಚಾರಕ್ಕೆ ನಾನು ಅವನ ಕಣ್ಣಿಗೆ ಬಿದ್ದೀನಲ್ಲ, ಬಿಡಂಗಿಲ್ಲವ. ಒಂದು ಸಲ ಅನುಮಾನ ಬಂತಂದ್ರೆ ಅವಂಗೆ ಅದಕ್ಕೊಂದು ಕೊನೆ ಆಗ ಮಠ ಸುಮ್ಮನೆ ಕೂರಂಗಿಲ್ಲ ಮನುಷ್ಯ. ಹುಟ್ಟು ಕಿರಾತಕ ಅಸಾಮಿ ಅದಾನ ಭಾಡ್ಯ. ಪ್ರಪಂಚದಾಗ ಇರೋ ಎಲ್ಲ ಚಟನೂ ಇವ ಒಬ್ಬವಂಗ ಅದ. ಆಡಬಾರ್ದು ನವರಂಗಿ ಆಟನೆಲ್ಲ ಆಡ್ಯಾನ ಊರಾಗ. ನನ್ನ ಹಿಂದೆ ಬಿದ್ದು ಸಾಯ್ಲಾಕತ್ತಾನ ಮನುಷ್ಯ, ಹಾಳಾಗಲಿ. ಈ ಅಮ್ಮ ಎದಕ್ಕೆ ಫೋನ್ ಹಚ್ಚಲಿಲ್ಲ ನನಗೆ? ಭಾಳ ನೆನಪಾಗಕತ್ತಾರ ಅವರು ತಂಗೀರೆಲ್ಲ ನನಗೆ. ನಾನು ಶಾಮು ಮಾಮಂಗೆ ಫೋನ್ ಹಚ್ಚಬೇಕು ನಾಳೆ. ಅಜ್ಜಿನೂ ಅಂತಿದ್ರಲ್ಲ ನನ್ನ ಹಂತ್ಯಾಕ ಅಮ್ಮನ ಜೊತೆ ಮಾತಾಡ್ಬೇಕಂತಂದು. ಮಾಡ್ತೇನಂತ ನಾನು. ಆಗ ಕೇಳ್ತೀನಿ ಈ ಮಾವನ ಕತೆ ಏನದ ಅಂತಂದು. ಅದಕ್ಕೆ ಮೊದಲ ನಾನು ಅವನಿಂದ ಕಣ್ ತಪ್ಪಿಸಿ ಮನೆ ಸೇರ್ಬೇಕಲ್ಲ. ವಿಠಲ, ನೀನ ಕಾಪಾಡಬೇಕಪ್ಪ ನನ್ನ. ತನ್ನ ಆರಾಧ್ಯ ದೈವ ವಿಠಲನಿಗೆ ಕೈ ಮುಗಿದು ಅಲ್ಲಿಯೇ ಇದ್ದ ಒಂದು ಕುರ್ಚಿಯಲ್ಲಿ ಕುಳಿತಳು ಹುಡುಗಿ. ಈ ಅಜ್ಜಮ್ಮಂಗೂ ಯೋಚನೆ ಮಾಡೋಕ್ಕೆ ಬ್ಯಾರೆ ವಿಷಯನೇ ಸಿಗಲಿಲ್ಲ ಅನ್ನಿಸ್ತದೆ. ಅಲ್ಲ, ನಮ್ಮಣ್ಣ ಅದ್ಯಾಕೆ ಆ ಒಕ್ಕಂತವು ಜಗಳ ಮಾಡನು? ಆ ಒಕ್ಕಂಗೆ ಸುಮ್ಮನೆ ಅದ್ಯಾಕೆ ಗದರ್ಸನು? ಅಷ್ಟಕ್ಕೂ ಆ ಒಕ್ಕ ನಾವು 100 ಮಾತಾಡಿದ್ರೂ ಅದು 3 ಮಾತಾಡೋಕ್ಕಿಲ್ಲ. ನಾನು ಏನು ಮಾತಾಡಿದ್ರೂ ಹರ ಶಿವ ಅನ್ನೋಕ್ಕಿಲ್ಲ ಅದು. ಅಂಥ ಪಾಪದ ಪ್ರಾಣಿ. ಅದಕ್ಕೆ ಹೋಗಿ ಬೋದ್ರೆ ದೊರೆ ಅಂತ ಚಿಂತೆ ಮಾಡ್ತೈತಲ್ಲ ಅಜ್ಜಮ್ಮ. ಅಯ್ಯ, ಹಾಗೆಲ್ಲ ಏನೂ ಇಲ್ದಂಗೆ ಬೈಯಕ್ಕೆ ನಮ್ಮ ಅಣ್ಣಂಗೇನು ಹುಚ್ಚೆ? ಚೆಂದಾಗಿ ಹೇಳ್ತಾರೆ ಅಜ್ಜಮ್ಮ. ಅಲ್ಲ, ಈ ಮನ್ಯಾಗೆ ಇವೆರಡು ಮೂದೇವಿಗಳು ಬಂದು ಒಕ್ಕರ್ಸ್ಕೊಂಬಿಟ್ಟವಲ್ಲ. ಏನಾರ 3 ಕಾಸಿನ ಪ್ರಯೋಜನಾರ ಆಗೈತಾ ಈ ಮನೆಗೆ? ಇವು ಅವಲ್ಲ ಇವು.
ಭೂಮಿಗೆ ಭಾರ ಕೂಳಿಗೆ ದಂಡ ಹಾಳಾದವು. ಆ ಒಕ್ಕಂಗೆ ಹೇಳಕ್ಕೆ ಬರ್ತದೆ ಇವಮ್ಮ. ಇದ್ರ ಮಗಳಂಗೆ ಮೊಣ್ಕಾಲು ಗಂಟ ಮಿಡ್ಡಿ ಸಿಗಿಸ್ಕೊಂಡು ಓಡಾಡ ಮಿಟ್ಕಲಾಡಿ ಆಗಿದ್ರೆ ಜೋರಾಗೇ ಇರೋದು ಆ ಒಕ್ಕನೂ. ಪಾಪ, ಅದು ಪಾಪದ್ದು. ಯಾರಾರ ಜೋರಾಗಿ ಮಾತಾಡಿದ್ರೂ ಅಳಾಕೆ ಶುರು ಹಚ್ಕೊಬಿಡ್ತದೆ. ಅದಕ್ಕೆ ಅಜ್ಜಮ್ಮ ಹಂಗಂತಿದ್ರೆ ಮಧ್ಯ ನನ್ನಿರ್ಲಿಡ್ಲಿ ನಂದಗೋಪಾಲ ಅಂತವ ಬಂದ್ಬಿಟ್ಟದೆ ಇವಮ್ಮ. ಅಜ್ಜಮ್ಮ ಸರಿಯಾಗೇ ಝಾಡಿಸಿ ಕಳ್ಸೋರಿ ತಗ, ಮುಚ್ಕೊಂಡು ಹೋಗೈತೆ. ಏನು ಜನಗಳು ಯಪ್ಪ. ಒಂದೇ ಸಮನೆ ಗೊಣಗುತ್ತಾ ಅಡುಗೆ ಮನೆಯಲ್ಲಿ ತನ್ನ ಕಾಯಕ ಮುಂದುವರಿಸಿದ್ದ ಗೋಪಿ. ಲ್ಯಾಂಡ್ಲೈನ್ ರಿಂಗ್ ಆಗತೊಡಗಿತ್ತು. ಅಣ್ಣ ಫೋನ್ ಮಾಡಿರಬೇಕು. ಅಜ್ಜಮ್ಮ ಆವಾಗ್ಲಿಂದವ ಚಿಂತೆ ಮಾಡ್ತಿತ್ತು. ಪಾಪ, ಇರು ನೋಡ್ಕೊಬತ್ತೀನಿ ಎಂದುಕೊಂಡು ಹೊರಗೆ ಬಂದ ಗೋಪಿ. हेलो, मैं सुघोष बोल रहा हूँ उत्तराखंड से। आप कौन है? ಹಲೋ ಹಲೋ, ಏನೆಲ್ಲ ಮಾತಾಡ್ತಿದ್ದಿ? ಮೇ ಬಾಲು ಕೋನು ಅಂತವ ನೆಟ್ಗೆ ಕನ್ನಡದಾಗ ಮಾತಾಡ್ಲಾ? ಎಲ್ಲಿಂದವ ಬತ್ತಾವೋ ಈ ಫೋನ್ಗಳು ನಮ್ಮ ತಲೆ ತಿನ್ನಕ್ಕೆ? ಮೊದಲೇ ತಲೆ ಕೆಟ್ಟ ಕೆರ ಹಿಡ್ದದೆ ನಮ್ಮದು, ಮ್ಯಾಲಿಂದ ಇಂಥದ್ದೊಂದು ಫೋನ್ ನಮಗೆ ತಗಲಾಕತ್ತವೆ. ಹಲೋ ಹಲೋ, ಅತ್ತ ಕಡೆಯಿಂದ ಕಿರುಚುತ್ತಲೇ ಇದ್ದ. ಏನ್ಲ ನಿಂದು ತಲೆನೋವು? ಇಲ್ಯಾವ ಬಾಲು ಬ್ಯಾಟು ಕೋನು ಏನೂ ಇಲ್ಲ. ಸುಮ್ಕೆ ನನ್ನ ತಲೆ ತಿನ್ನಬೇಡ, ಮಡಗ್ಲ ಫೋನು ಎಂದಿದ್ದ ಜೋರಾಗಿ ಗೋಪಿ. ಅವನಿಗೆ ಕೆಲಸದ ಗಡಿಬಿಡಿ. ಹಲೋ ಹಲೋ, ನಹಿ ಮೇ ಏನೋ ಹೇಳುವವನಿದ್ದ. ಅಷ್ಟರಲ್ಲಿಯೇ ಏನ್ಲಾ ಅಂದೆ ನೀನು? ನನಗೆ ನಾಯಿ ಅಂದೀಯ? ಎಷ್ಟೆಲ್ಲ ಧೈರ್ಯ ನಿಂಗೆ? ಕೈಗೆ ಸಿಕ್ಕು ಮಗನೇ ನೀನು. ಬುಲ್ಡೆ ಹೊಡೆದು 2 ಹೋಲ್ ಮಾಡಿ ಮಡಗಲಿಲ್ಲ ಅಂದರೆ ಕೇಳು, ನಾನು ಗೋಪಿನೇ ಅಲ್ಲ, ನಾಯಿ ಅಂತವನೇ ನನ್ನೇಯ. ಮಡಗ್ಲ ಫೋನ? ಸರಿಯಾಗಿ ಉಗಿದಿದ್ದ ಅವನಿಗೆ ಗೋಪಿ. ವಿಧಾನ್ ಎಂದಿದ್ದ ಅತ್ತ ಕಡೆಯಿಂದ. ನಮ್ಮ ಅಣ್ಣಗೆ ಗೊತ್ತೇನಲ್ಲ ನಿಂಗೆ? ಮೊದಲೇ ಹೇಳಕ್ಕಿಲ್ವಾ? ಅವರಿಲ್ಲ, ಆಸ್ಪತ್ರೆಗೆ ಹೋಗವ್ರೆ. ಆಮ್ಯಾಕೆ ಫೋನ್ ಮಾಡು, ಈಗ ಮಡಗು ಫೋನ ಎಂದವನೇ ರಪ್ಪನೆ ಫೋನ್ ಕುಕ್ಕಿ ಅಡುಗೆ ಮನೆಯತ್ತ ನಡೆದಿದ್ದ ಗೋಪಿ. ಥೋ, ಅದೇನು ಮಾತು ಅಂತವ ಆಡ್ತಾವೋ ಜನ. ಒಂದು ಅಕ್ಷರಾರ ಅರ್ಥ ಆದದ? ಬಾಲು ಕೋನು ನಾಯಿ ಅಂದ್ಬಿಟ್ಟು ನನ್ನ ತಲೆನೇ ಕೆಡಿಸ್ಬಿಟ್ಟ ವಯ್ಯ. ಮೊದಲೇ ಕೆಲಸ ಮುಗ್ಸೋಕ್ಕಾಗದೆ ಸಾಯ್ತೀವ್ನಿ. ಈ ಒಕ್ಕನ ಭಾಷೆನೇ ಅರ್ಥ ಆಗಕ್ಕಿಲ್ಲ ಅಂತವ ನಾನು ಸಾಯ್ತಿದ್ರೆ ಈ ಅಸಾಮಿಯ ಅವನು ಚಂದ್ರಲೋಕದ ಭಾಷೆಯ ಮಾತಾಡ್ತಾವನೆ, ಬೈದುಕೊಂಡ ಗೋಪಿ. ಗೋಪಿ, ಯಾರದ್ದು ಫೋನು ಎಂದು ಕೇಳಿದ್ದರು ಭವಾನಮ್ಮ ಅವರು ಇದ್ದಲ್ಲಿಂದಲೇ. ಅಜ್ಜಮ್ಮ, ಯಾವನಿಗೆ ಗೊತ್ತು? ಅದೇನೇನೋ ಅಂದ ಅಸಾಮಿ. ಮೇ ಬಾಲು ಕೋನು ಅಂತವ. ಹಂಗೆಯ ಅದೇನೋ ಅನ್ನಲ್ಲ. ಸುಘೋಷು. ಅಜ್ಜಮ್ಮ, ಆ ವಯ್ಯನ ಹೆಸರು ಇದ್ದದೇನೋ ಅದು. ನಂಗಂತೂ ಅವನು ಹೇಳಿದ್ದು ತಲೆಬುಡ ಅರ್ಥ ಆಗಲಿಲ್ಲ ಅಜ್ಜಮ್ಮ. ನಾಯಿ ಬೇರೆ ಅಂತವನೇ ನನ್ನೇಯ. ಬುಟ್ಟೆನ ನಾನು ಚೆನ್ನಾಗಿ ಉಗ್ದು ಉಪ್ಪಿನಕಾಯಿ ಹಾಕಿ ಮಡಗಲ ಫೋನು ಅಂತವ ಬೋದೆ ಎಂದು ತನ್ನ ಪ್ರತಾಪ ತೋರಿಸಿಕೊಂಡ ಗೋಪಿ. ಆಮ್ಯಾಕೆ ಅಣ್ಣನ ಹೆಸರು ಹೇಳ್ತವನೆ ಮನುಷ್ಯ. ಮೊದಲೇ ಬೊಗಳಕ್ಕಿಲ್ವೇನ್ಲ, ಹಿಂಗೆ ಅಂತವ ಅಂತ ಬೋದು. ಅವರಿಲ್ಲ, ಆಸ್ಪತ್ರೆಗೆ ಹೋಗವ್ರೆ. ಆಮ್ಯಾಕೆ ಮಾಡು ಅಂದ್ಬಿಟ್ಟು ಫೋನ್ ಕುಕ್ದೆ ಎಂದಿದ್ದ ಗೋಪಿ. ದೊರೆಗೆ ಬಂದಿರೋ ಕಾಲನ್ಸುತ್ತೆ ಗೋಪಿ. ಉತ್ತರ ಭಾರತದ್ದು, ಅವರು ಹಿಂದಿ ಅಲ್ವೇನೋ ಮಾತಾಡೋದು. ನಿಂಗೆ ಅದಕ್ಕೆ ಅರ್ಥ ಆಗಲಿಲ್ಲ ಎಂದು ನಕ್ಕಿದ್ದರು ಭವಾನಮ್ಮ ಅವನ ಮಾತು ಕೇಳಿ. ಅದೇನು ಹಿಂದಿನೋ ಹಂದಿನೋ, ಯಾವನಿಗೆ ಅರ್ಥ ಆದದು ಅದು ಎನ್ನುತ್ತಾ ನಡೆದ ಗೋಪಿ ಒಳಗೆ. ಆ ಮನುಷ್ಯ ಹೆಂಗೂ ಇಲ್ಲಲ್ಲ ಇಲ್ಲಿ. ಇನ್ನೇನು ಅಂಜಿಕೆ ಇಲ್ಲ ನನಗೆ. ಆಕಿ ನಮ್ಮ ವಿಶ್ವನ ಆಗಿದ್ರ ಬಿಡಂಗಿಲ್ಲ ನಾನು. ಯಾರು ಏನು ಮಾಡೋರದಾರ ನೋಡ ಬಿಡ್ತೀನಿ. ನನ್ನ ಅಕ್ಕನ ಮಗಳದಾಳ ಆಕಿ. ಹಕ್ಕದ ನನಗೆ. ಅದ್ಯಾರೋ ಬಂದು ಏನಾರೇ ಹೇಳಿದ್ರ ಬಿಟ್ಬಿಡು ಮನುಷ್ಯ ಅಲ್ಲ ನಾನು. ಕರ್ಕೊಂಡ ಹೋಗ್ತೀನಿ ಆಕಿನ ಇಲ್ಲಿಂದ. ನನ್ನ ಕಟ್ಕೋಬೇಕಾಕಿ ಹೆಂಗೆ ತಪ್ಪಿಸ್ಕೋತಾಳಂತಂದು ನಾನು ನೋಡ್ತೀನಿ. ಆಗೋದಾಗ್ಬಿಡ್ಲಿ, ಬಿಡ್ತೀನಿ ನಾನು. ಮನಸ್ಸಿನಲ್ಲಿಯೇ ಯೋಜನೆ ರೂಪಿಸುತ್ತಾ ಮೆಟ್ಟಿಲು ಹತ್ತತೊಡಗಿದ್ದ ಕಾಶಿ. ಫೋನಿನಲ್ಲಿಯೇ ಪರಿಸ್ಥಿತಿಯನ್ನು ವಿವರಿಸಿದ್ದ ವಿಧಾನ್. ಡಾಕ್ಟರ್ ರಂಗನಾಥ್ ಅವರಿಗೆ ಇರೋ ವಿಷಯವನ್ನು ಹೇಳುವುದು ಯಾಕೋ ಸರಿ ಕಂಡಿರಲಿಲ್ಲ ಅವನಿಗೆ. ಸುಮ್ಮನೆ ಅವರೂ ಟೆನ್ಷನ್ ತಗೋತಾರೆ ಎಂದುಕೊಂಡವನು, ಹುಡುಗಿಗೆ ಯಾಕೋ ಅಷ್ಟು ಮೈ ಹುಷಾರಿಲ್ಲ, ಮಲಗಬೇಕು ಅಂದ್ಲು, ಅದಕ್ಕೆ ನಿಮ್ಮ ಪ್ರೈವೇಟ್ ರೂಮಲ್ಲಿ ಬಿಟ್ಟಿದ್ದೀನಿ ಎಂದಿದ್ದ ಅಷ್ಟೇ. ಒಂದ್ಸಲ ಇಲ್ಲಿ ಚೆಕಪ್ ಮಾಡಿಸಿಬಿಡು ಎಂದಿದ್ದರು ಅವರು ಕಾಳಜಿಯಿಂದ. ಹೇಳಿದೆ ಅಂಕಲ್, ಅವಳು ಬೇಡವೇ ಬೇಡ, ಸ್ವಲ್ಪ ರೆಸ್ಟ್ ತಗೊಂಡ್ರೆ ಕಡಿಮೆ ಆಗುತ್ತೆ ಅಂದ್ಲು, ಅದಕ್ಕೆ ಎಂದಿದ್ದ ವಿಧಾನ್. ನೋ ಪ್ರಾಬ್ಲಮ್ ಮೈ ಬಾಯ್, ರೆಸ್ಟ್ ಮಾಡಲಿ ಬಿಡು ಅವಳು, ಡೋಂಟ್ ವರಿ. ಇದನ್ನೆಲ್ಲ ನೀನು ಕೇಳಬೇಕಾ? ನಮ್ಮನೆ ಹುಡುಗ ನೀನು ಎಂದಿದ್ದರು ಅವರು ಹಾರ್ದಿಕವಾಗಿ. ಫೋನ್ ಇಡುತ್ತಿದ್ದವನು ಎದುರುಗಡೆ ಇದ್ದ CCTVಯತ್ತ ಅಕಸ್ಮಾತ್ತಾಗಿ ನೋಡಿದ್ದ ವಿಧಾನ್. ಅಲ್ಲಿ ಕಂಡ ದೃಶ್ಯದಿಂದ ರಕ್ತ ಕುದಿಯಿತು ಅವನಿಗೆ.
ಕಾಶಿ ಮೆಟ್ಟಿಲು ಹತ್ತಿ ಆ ಹುಡುಗಿ ಇರುವಲ್ಲಿ ಹೋಗಲು ಪ್ರಯತ್ನಿಸುತ್ತಿರುವ ಅನುಮಾನ ಬಲವಾಯಿತು ವಿಧಾನ್ಗೆ. ಅವನಿಗೆ ಅದರ ಅಂದಾಜಿತ್ತು. ಅದಕ್ಕೆ ಅವಳಿಗೆ ಮೊದಲೇ ಎಚ್ಚರಿಸಿದ್ದ ಅವನು. ತಕ್ಷಣ ಮತ್ತೆ ರಂಗನಾಥ್ಗೆ ಕಾಲ್ ಮಾಡಿದವನು. ತಾನು ಬರೋದು ಒಂದು 10 ನಿಮಿಷ ಲೇಟ್ ಆಗ್ಬೋದು, ಬಂದ ಮೇಲೆ ಉಳಿದ ಟೆಸ್ಟ್ ಮಾಡಿಸೋಣ ಎಂದವನೇ ಸರ್ರನೆ ಹೇಗೆ ಬಂದಿದ್ದನೋ ಹಾಗೆಯೇ ನಡೆದು ಬಿಟ್ಟಿದ್ದ ಚಿರತೆಯ ವೇಗದಲ್ಲಿ ಹುಡುಗಿ ಇದ್ದಲ್ಲಿಗೆ ವಿಧಾನ್ ದಾಪುಗಾಲು ಹಾಕಿ ಮೇಲಿದ್ದ ಒಂದು ರೂಮಿನ ಎದುರು ನಿಂತು ಕರೆಗಂಟೆ ಒತ್ತಿ ಬಾಗಿಲು ಬಡಿದಿದ್ದ ಕಾಶಿ. ಹಾಗೆಯೇ ಪ್ರತಿಯೊಂದು ರೂಮಿನ ಎದುರು ನಿಂತು ಅದನ್ನೇ ಮಾಡುತ್ತಿದ್ದ. ಹುಡುಗಿ ಇರುವ ರೂಮಿನ ಎದುರು ಬಂದು ಕರೆಗಂಟೆ ಒತ್ತಿದ್ದ. ಬಾಗಿಲು ಬಡಿಯಲು ಕೈ ಎತ್ತಿದ್ದ. ಕೈ ಎಳೆದು ತಿರುಗಿಸಿಬಿಟ್ಟಿದ್ದ ವಿಧಾನ್. ಅವನನ್ನು ಅಲ್ಲಿ ನೋಡಿ ಗಂಟಲ ಪಸೆ ಆರಿತ್ತು ಕಾಶಿಗೆ. ಏನೋ ಯೋಚಿಸುತ್ತಾ ಕುಳಿತಿದ್ದ ಹುಡುಗಿ ಒಮ್ಮೆಲೆ ಕೇಳಿಸಿದ ಕರೆಗಂಟೆ ಸದ್ದಿಗೆ ಬೆಚ್ಚಿ ಬಿದ್ದಿದ್ದಳು. ಜೊತೆಗೆ ಬಾಗಿಲು ಬಡಿಯುವ ಶಬ್ದವೂ ಕೇಳಿಸಿ ಎದೆ ಬಡಿತ ಜೋರಾಯಿತು ಅವಳಿಗೆ ಭಯದಿಂದ. ವಿಧಾನ್ ಹೇಳಿದ್ದ ಎಚ್ಚರಿಕೆಯ ಮಾತು ನೆನಪಾಗಿ ಹಣೆಯ ಮೇಲೆಲ್ಲ ಬೆವರು ಸಾಲುಗಟ್ಟಿತು ವಿಶಾಖಾಗೆ, ಭಯಕ್ಕೆ. ವಿಠಲ, ಇದ್ಯಾರು ಹಿಂಗೆ ಬಾಗ್ಲ ಬಡಿಯಾಕತ್ತಾರಲ್ಲ? ಮೇಜರು ಹೇಳ್ದಂಗ ನಮ್ಮ ಮಾವನ ಬಂದಿದ್ದಾನೋ ಹೆಂಗೋ? ನಾನು ಏನು ಮಾಡೋದವ ಈಗ? ಏನಾದ್ರ ಆಗಲಿ ಅವ್ರು ಹೇಳ್ದಂಗ ಮಾಡ್ತೇನೆ. ಬಾಗ್ಲ ಮಾತ್ರ ತೆಗಿಯಂಗಿಲ್ಲ ನಾನು, ಅವ್ರು ಬಂದು ನನ್ನ ಕರೆಯೋ ಮಠ. ಗಟ್ಟಿ ಮನಸ್ಸು ಮಾಡಿದ ಹುಡುಗಿ ತನ್ನ ಆರಾಧ್ಯ ದೈವವನ್ನು ಸ್ಮರಿಸುತ್ತಾ ಮುದುರಿ ಕುಳಿತು ಬಿಟ್ಟಿದ್ದಳು ಒಂದು ರೂಮಿನ ಮೂಲೆಯಲ್ಲಿ, ಭಯದಲ್ಲಿ ಬೆವರುತ್ತಾ.